ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ನೀವಾದರೋ ನಿಮ್ಮನ್ನು ಕತ್ತಲೆ ಒಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಈ ವಾಕ್ಯದಲ್ಲಿ ನೋಡುವಾಗ ನಾವು 2 ವಿಷಯಗಳನ್ನು ನೋಡುತ್ತಾ ಇದ್ದೇವೆ. ಮೊದಲನೇದಾಗಿ, ನಾವು ಈ ಲೋಕದಲ್ಲಿ ಜೀವಿಸುವಾಗ ಕತ್ತಲೆಯ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ. ಎರಡನೇದಾಗಿ ನೋಡುವಾಗ ನಮ್ಮನ್ನು ಬೆಳಕಿನ ಲೋಕದ ಕಡೆಗೆ ಯೇಸು ಕ್ರಿಸ್ತನು ಕರೆದುಕೊಂಡು ಬಂದನೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಮ್ಮನ್ನು ಬೆಳಕಿನ ಕಡೆಗೆ ಕರೆದುಕೊಂಡು ಬಂದಂತ ಯೇಸು ಕ್ರಿಸ್ತನ ಗುಣಾತಿಶಯಗಳನ್ನು ನಾವು ಹೊಗಳುವಂತವರಾಗಬೇಕು, ಪ್ರಚಾರ ಮಾಡುವಂತವರಾಗಬೇಕು ಎಂಬುದಾಗಿ ನಮ್ಮನ್ನು ಹೆಸರು ಕೊಟ್ಟಿದ್ದಾನೆ. ನಮ್ಮನ್ನು ಕತ್ತಲೆಯಿಂದ ಬಿಡಿಸಿಕೊಂಡು ಬಂದದ್ದು ಅಷ್ಟೇ ಅಲ್ಲ, ಬದಲಾಗಿ ನಮ್ಮನ್ನು ಆತನ ಜನಾಂಗವನ್ನಾಗಿ ಮಾಡಿಕೊಂಡಿದ್ದಾನೆ, ಸ್ವಕೀಯ ಪ್ರಜೆಯನ್ನಾಗಿ ಮಾಡಿದ್ದಾನೆ, ರಾಜವಂಶಸ್ಥರನ್ನಾಗಿ ಮಾಡಿದ್ದಾನೆ, ಮೀಸಲಾದ ಜನರನ್ನಾಗಿ ಮಾಡಿದ್ದಾನೆ, ದೇವರ ಯಾಜಕರನ್ನಾಗಿ ನಮ್ಮನ್ನು ಮಾಡಿದ್ದಾನೆ. ನಾವು ಈ ಲೋಕದಲ್ಲಿ ಕಷ್ಟವನ್ನು ಅನುಭವಿಸುವಾಗ ನಮಗೆ ಯಾರಾದರೂ ಸಹಾಯ ಮಾಡಿದರೆ ನಾವು ಅವರಿಗೆ ಯಾವ ರೀತಿಯಾಗಿ ಹೊಗಳುತ್ತೇವೆ? ನಾನು ಕಷ್ಟದಲ್ಲಿದ್ದಾಗ ಈತನು ನನಗೆ ಸಹಾಯ ಮಾಡಿದನು, ಈಕೆ ನನಗೆ ಸಹಾಯ ಮಾಡಿದಳು ಎಂಬುದಾಗಿ ಅವರು ನಮಗೆ ಯಾವಾಗೆಲ್ಲ ಸಿಗುತ್ತಾರೋ ಆವಾಗ ಅವರ ವಿಷಯವಾಗಿ ನಾವು ಹೊಗಳುತ್ತೇವೆ. ನಮ್ಮನ್ನು ಈ ಲೋಕದಲ್ಲಿ ನಾವು ಕತ್ತಲೆಯಲ್ಲಿ ಜೀವಿಸುತ್ತಾ ಇರುವಾಗ ಎಂಬುದಾಗಿ ನೋಡುವಾಗ, ಈ ಲೋಕದಲ್ಲಿ ನಾವು ಪಾಪದಲ್ಲಿ ಜೀವಿಸುವಾಗ ನಮ್ಮನ್ನು ಆತನ ಬೆಳಕಿನ ರಾಜ್ಯದಲ್ಲಿ ನಡೆಸಿದ್ದಾನೆ, ನಿತ್ಯ ಜೀವದ ಕಡೆಗೆ ನಡೆಸಿದ್ದಾನೆ. ಹಾಗಾದರೆ ಆತನ ಗುಣಾತಿಶಯಗಳನ್ನು ನಾವು ಯಾವ ರೀತಿಯಾಗಿ ಹೊಗಳಬೇಕು? ನಾವು ಈ ಲೋಕದ ಪಾಪದ ಜೀವಿತದಲ್ಲಿರುವಾಗ ನಮ್ಮ ಸ್ನೇಹಿತರು, ನಮ್ಮ ಸಂಬಂಧಿಕರು, ನಮ್ಮ ಕುಟುಂಬದವರು, ನಮ್ಮ ಬಂಧು ಮಿತ್ರರು ನಮ್ಮನ್ನು ಹೀಯಾಳಿಸಿದ್ದಾರೆ. ಇವನ ಜೀವಿತ ಏನಾಗಿದೆ, ಈತನು ಯಾವ ರೀತಿಯಾಗಿದ್ದಾನೆ ಎಂಬುದಾಗಿ ಅನೇಕ ಬಾರಿ ನಮ್ಮ ಕುಟುಂಬದವರೇ, ನಮ್ಮ ಸ್ನೇಹಿತರೇ, ನಮ್ಮ ಬಂಧು ಮಿತ್ರರೇ ನಮ್ಮನ್ನು ಕಾಲೆಳೆದಿದ್ದಾರೆ, ಅಲ್ಲ ಸಲ್ಲದ ಮಾತುಗಳನ್ನಾಡಿದ್ದಾರೆ. ಹಾಗೆ ಇದ್ದಂತ ನಮ್ಮ ಜೀವಿತವನ್ನು ಯೇಸು ಕ್ರಿಸ್ತನು ನಮ್ಮನ್ನು ಕರೆದಿದ್ದಾನೆ. ಕತ್ತಲೆಯ ಲೋಕದಿಂದ, ಅಂಧಕಾರದಿಂದ ಬಿಡಿಸಿ ಬೆಳಕಿನ ರಾಜ್ಯದಲ್ಲಿ ನಮ್ಮನ್ನು ನಡೆಸುತ್ತಾ ಇದ್ದಾನೆ. ನಡೆಸುವುದು ಮಾತ್ರವಲ್ಲ, ನಾವು ಈ ಲೋಕದ ಜನರಿಗೆ ರಾಜವಂಶಸ್ಥರಾಗಿರಬೇಕು, ದೇವರಿಗೆ ಯಾಜಕರಾಗಿರಬೇಕು, ಮೀಸಲಾದ ಜನರಾಗಿರಬೇಕು. ದೇವರು ಆದುಕೊಂಡಂತ ಜನಾಂಗ ನಾವಾಗಬೇಕೆಂಬುದಾಗಿ ನಮ್ಮನ್ನು ಕರೆದಿದ್ದಾನೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಯೇಸು ಕ್ರಿಸ್ತನು ನಮ್ಮನ್ನು ಕತ್ತಲೆ ಒಳಗಿಂದ ಕರೆದುಕೊಂಡು ಬಂದಂತ ಜೀವಿತವನ್ನು ಮರೆತವರಾಗಿ ಅದೇ ಹಳೆ ಜೀವಿತ, ಕತ್ತಲೆಯ ಮಾರ್ಗದಲ್ಲಿ ನಾವು ಜೀವಿಸುತ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ನಮ್ಮನ್ನು ಯೇಸು ಕ್ರಿಸ್ತನು ಕರೆದು ರಾಜ್ಯ ವಂಶಸ್ಥರೆಂಬುದಾಗಿ ನೋಡುವಾಗ, ಪರಿಶುದ್ಧರು ಎಂಬುದಾಗಿ, ನೀತಿವಂತರೆಂಬುದಾಗಿ, ಯಾಜಕರು ಎಂಬುದಾಗಿ ನೋಡುವಾಗ, ದೇವರ ಸೇವಕರು ಎಂಬುದಾಗಿ, ಮೀಸಲಾದ ಜನರು ಎಂಬುದಾಗಿ ನೋಡುವಾಗ, ಈ ಲೋಕದಲ್ಲಿ ಇರತಕ್ಕಂತ ಯಾವುದೇ ವಿಷಯಗಳಿಗೆ ಆದ್ಯತೆ ಕೊಡದೆ ಪ್ರತ್ಯೇಕವಾಗಿ ಯೇಸು ಕ್ರಿಸ್ತನಿಗೆ ಆದ್ಯತೆ ಕೊಡುವಂಥದ್ದು. ಆತನು ನಮ್ಮನ್ನು ಆದುಕೊಂಡಿದ್ದಾನೆ. ನಾವು ಆ ರೀತಿಯಾಗಿ ಜೀವಿಸ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಾವು ಈ ಲೋಕದಲ್ಲಿ ಜೀವಿಸುವಾಗ, ನಮ್ಮ ಜೀವಿತವನ್ನು ನೋಡುವಾಗ ಯೇಸು ಕ್ರಿಸ್ತನ ಗುಣಲಕ್ಷಣಗಳು ನಮ್ಮ ಜೀವಿತದಲ್ಲಿ ಕಾಣಬೇಕು. ಯಾಕೆ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಗುಣಲಕ್ಷಣಗಳು ಕಾಣಬೇಕೆಂಬುದಾಗಿ ನೋಡುವಾಗ, ನಾವು ಕತ್ತಲೆಯಲ್ಲಿದ್ದಾಗ ನಮ್ಮನ್ನು ಬೆಳಕಿನ ಕಡೆಗೆ ನಡೆಸಿದ್ದಾನೆ. ಆ ವಿಷಯವಾಗಿ ಯೇಸು ಕ್ರಿಸ್ತನ ಗುಣ ಲಕ್ಷಣಗಳು ನಮ್ಮ ಜೀವಿತದಲ್ಲಿರುವಾಗ ನಾವು ಯಾವಾಗಲೂ ಈ ಲೋಕದಲ್ಲಿ ನಿತ್ಯ ಜೀವವನ್ನು ಜೀವಿಸುತ್ತೇವೆ. ನಮ್ಮ ಜೀವಿತದ ಮೂಲಕ ಅನೇಕ ಜನರ ಜೀವಿತಗಳು ಕಟ್ಟಲ್ಪಡುತ್ತದೆ.
ಆ ವಿಷಯವಾಗಿ ನಮ್ಮ ಜೀವಿತದಲ್ಲಿ ನಾವು ಯೇಸು ಕ್ರಿಸ್ತನಿಗೆ ಮೀಸಲಾಗಿರಬೇಕು, ಪ್ರತ್ಯೇಕಿಸಲ್ಪಟ್ಟವರಾಗಿರಬೇಕು. ನಾವು ರಾಜವಂಶಸ್ಥರಾಗಿದ್ದೇವೆ, ಯಾಜಕರಾಗಿದ್ದೇವೆ, ದೇವರು ಆದುಕೊಂಡ ಜನಾಂಗಗಳ ನಾವು ಆಗಿದ್ದೇವೆ. ನಾವು ಕತ್ತಲೆಯಲ್ಲಿರುವಾಗ ನಮ್ಮ ಸಂಬಂಧಿಕರು ಬರಲಿಲ್ಲ, ನಮ್ಮ ಕುಟುಂಬದವರು ಬರಲಿಲ್ಲ, ನನ್ನ ಸ್ನೇಹಿತನು ಬರಲಿಲ್ಲ ನನ್ನನ್ನು ಬೆಳಕಿನ ರಾಜ್ಯದ ಕಡೆಗೆ ನಡೆಸುವುದಕ್ಕಾಗಿ. ನನ್ನನ್ನು ನೋಡಿ ಅವರು ಹೀಯಾಳಿಸಿದ್ದಾರೆ. ಆದರೆ ಯೇಸು ಕ್ರಿಸ್ತನು ನನ್ನನ್ನು ಕರುಣಿಸಿ ತನ್ನ ದಯೆ ತೋರಿ ಆತನು ಬೆಳಕಿನ ಮಾರ್ಗದಲ್ಲಿ ನನ್ನನ್ನು ನಡೆಸಿದ್ದಾನೆ. ಆತನ ಗುಣಾತಿಶಯಗಳು ಹೊಗಳುವುದಕ್ಕೆ ದಿನಗಳು ಸಾಲದು, ನನ್ನ ಜೀವಿತವೂ ಕೂಡ ಸಾಲದು. ಆತನ ಪ್ರೀತಿ ಅಷ್ಟು ಅಪಾರವಾಗಿದೆ. ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಕತ್ತಲೆ ಜೀವಿತವನ್ನು ಬಿಟ್ಟವರಾಗಿ ನಿತ್ಯ ಜೀವದಲ್ಲಿ ಜೀವಿಸುತ್ತಾ ಬೆಳಕಿನ ಮಾರ್ಗದಲ್ಲಿ ನಡೆಯುತ್ತಾ ರಾಜವಂಶಸ್ಥರಾಗಿದ್ದು, ಯಾಜಕರಾಗಿದ್ದುಕೊಂಡು, ದೇವರ ಸೇವಕರಾಗಿದ್ದುಕೊಂಡು, ಮೀಸಲಾದ ಜನಾಂಗಗಳಾಗಿದ್ದುಕೊಂಡು ಆ ಕತ್ತಲೆಯ ಜೀವಿತವನ್ನು ಬಿಟ್ಟು ಬೆಳಕಿನ ಜೀವಿತದಲ್ಲಿ ನಾವು ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೆನ್.